ಸುಯೋಧನನಂತ ಗಂಡ, ಭಾನುಮತಿ ಅಂತ ಹೆಂಡತಿ. ಅವರು ಡಯಟ್ಗೆ ಅಂತಾನೆ ತಿಂತಾರೆ, ಇವರು ಟೈಮ್ ಪಾಸ್ಗೆ ಅಂತ ಅವ್ರ ತಲೆ ತಿಂತಾರೆ. ಸೈಕಾದೆ ಅಂತ ಹಾಟ್ ಆಗಿ ಸ್ಟೆಪ್ ಹಾಕೋದಕ್ಕೂ ಸೈ, ಮುಖದ್ ತುಂಬಾ ಮುತ್ತಿನ ಮಳೆ ಸುರ್ಸೋಕ್ಕೂ ಜೈ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಜಿಮ್ ಜೋಡಿ ಅರುಣ್ ಹಾಗೂ ಅವರ ಶ್ರೀಮತಿ ರಜನಿ. ಓಕೆ ರಜನಿ ಅವರೇ, ಅರುಣ್ ಅವರೇ, ವೆಲ್ಕಮ್ ಟು ಟ್ರಸ್ಟ್ ಯುವರ್ ಪಾರ್ಟ್ನರ್ ರೌಂಡ್. ಇವತ್ತಿನ ರೌಂಡ್ನಲ್ಲಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಡೆಯುವಂತ ರೌಂಡ್ ಇದು. ಅರುಣ್ ಅವರೇ, ನೀವ್ ಹೇಳಿ, ನೀವ್ ರಜನಿ ಅವ್ರನ್ನ ಎಷ್ಟು ನಂಬ್ತೀರಾ? ಕಣ್ಣು ಮುಚ್ಕೊಂಡು ಅವಳು ಬೀಳ್ತಾ ಇದ್ದಾಳೆ ಅಂದ್ರೆ ಹಿಡ್ಕೊಳ್ಳೋ ಅಷ್ಟು, ಅಂದ್ರೆ ಅವರೇ ಕೈ ಕರೆಕ್ಟಾಗಿ ಬಂದು ಬೀಳ್ತಾರೆ ಅಂತನಾ? ಆ ಥರ ಟ್ರಸ್ಟು. ಅದು ಅವ್ರ ಟ್ಯಾಲೆಂಟ್ ಆಯ್ತು. ನೀವು ಕೈ ಹಿಡ್ಕೊಂಡಿದ್ರೆ ಎಲ್ಲಿದ್ರು ಬಂದು ನಿಮ್ ಕೈಗೆ ಬೀಳೋದು. ಕಣ್ಣು ಮುಚ್ಕೊಂಡು ಅವತ್ತು ಡ್ಯಾನ್ಸ್ ಅಲ್ಲಿ ಹಿಂಗ್ ಕಣ್ಣು ಮುಚ್ಕೊಂಡು ಹಿಂಗ್ ಅಂತ ಇರ್ತೀನಿ, ಅವ್ಳು ಬಂದ್ಬಿಟ್ಟಿದ್ಲ. ಅಂದ್ರೆ ಅವ್ರು ಹೇಳಿದ ತಾತ್ಪರ್ಯ ಏನ್ ಗೊತ್ತಾ? ನನ್ನ ಹೆಂಡತಿ ರಜನಿ ಯಾವತ್ತೂ ಲೈಫಲ್ಲಿ ಬೀಳಲೇಬಾರ್ದು, ಆ ತರ ನಾನು ಅವ್ರನ್ನ ಜೋಪಾನವಾಗಿ ಕಾಪಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀನೇನೇನೋ ಹೇಳಿದ್ನ ಹೆಂಗೆ ಶ್ವೇತು ಪ್ಯಾಚ್ ಮಾಡ್ತಾರೆ. ರಜನಿ ಅವರೇ, ನೀವ್ ಹೇಳಿ, ನಿಮ್ ಹಸ್ಬೆಂಡ್ನ ನೀವ್ ಎಷ್ಟು ನಂಬ್ತೀರಾ? ಅದು ಕೇಳೋದೇ ಬೇಡ, ಬಿಕಾಸ್ ಅವನು ಎವ್ರಿ ಟೈಮ್ ನನ್ನನ್ನು ಕರೆಕ್ಟಾಗೇ ಪಿಕ್ ಮಾಡ್ತಾನೆ. ಸೊ ಅದರಲ್ಲಿ ಫಿಸಿಕಲಿ ನನಗೆ ನಂಬಿಕೆ ಇದೆ, ಮ್ಯೂಚುವಲಿನೂ ಆ ಥರ ಏನು ನನ್ನನ್ನು ಬಿಟ್ಕೊಡಲ್ಲ ಅವನು. ಹೌದಾ? ನಂಬಿಕೆ ಇದೆ. ವೆರಿ ನೈಸ್. ಓಕೆ, ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗ ಗೇಮ್ ಸೆಟಪ್ ಮಾಡಿಸ್ತೀವಿ. ಗೇಮ್ ಏನಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಓಕೆನಾ? ರಜನಿ ಅವರು ಮೇಲ್ಗಡೆ ನೇತಾಡ್ತಾ ಇರ್ತಾರೆ, ಅರುಣ್ ಅವರು ಕೆಳಗಡೆ ಇರ್ತಾರೆ. ಓಕೆ, ಅರುಣ್ ಅವ್ರಿಗೆ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ. ಅರುಣ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟರೆ ರಜನಿ ಅವರು ಮೇಲಿಂದ ಹಂತ ಹಂತವಾಗಿ ಕೆಳಗಡೆ ಬರ್ತಾ ಹೋಗ್ತಾರೆ, ಅರುಣ್ ಅವ್ರ ಹತ್ರ ಬರ್ತಾ ಹೋಗ್ತಾರೆ. ಅವರ ಉತ್ತರ ತಪ್ಪಾಗಿದ್ರೆ ಅದ್ರ ಪರಿಣಾಮ ಅವಾಗ್ಲೇ ನಾವು ತೋರಿಸ್ಬೇಕಾಗತ್ತೆ. ಓಕೆ ರಜನಿ, ಅರುಣ್ ಉತ್ತರ ಕೊಡ್ತಾನೆ ಅನ್ನೋ ನಂಬಿಕೆ ಇದೆಯಾ? ನನಗೆ ಅದು ಸ್ವಲ್ಪ ಡೌಟ್ ಇದೆ. ಇರಿ ಸೆಟಪ್ ಆಗ್ಲಿ, ಆಮೇಲೆ ನೋಡೋಣ. ಓಕೆ, ಸೆಟಪ್ ಪ್ಲೀಸ್. ಓಕೆ, ಆಟ ಏನಂತಂದ್ರೆ ರಜನಿ ಅವರೇ, ನೀವು ಮೇಲೆ ನೇತಾಡ್ತಾ ಇರ್ತೀರಾ. ಓಕೆ, ಕೆಳಗಡೆ ಅರುಣ್ ಅವರು ಈ ಪೋಡಿಯಂ ಹತ್ರ ನಿಂತ್ಕೊಂಡಿರ್ತಾರೆ. ಅರುಣ್ ಅವ್ರಿಗೆ ಸಿಂಪಲ್ ಆಗಿರುವಂತ ಒಂದಷ್ಟು ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಓಕೆ, ಅರುಣ್ ಅವರು 20 ಸೆಕೆಂಡ್ಗಳಲ್ಲಿ ಉತ್ತರವನ್ನ ಕೊಡ್ಬೇಕಾಗತ್ತೆ. ಅವರು 20 ಸೆಕೆಂಡ್ ಅಲ್ಲಿ ಕರೆಕ್ಟ್ ಆಗಿರೋ ಉತ್ತರವನ್ನ ಕೊಟ್ಟರೆ ಓಕೆ, ನೀವು ನಿಧಾನಕ್ಕೆ ಹಂತವಾಗಿ ಕೆಳಗಡೆ ಬರ್ತಾ ಇರ್ತೀರಾ, ಅಂದ್ರೆ ಅರುಣ್ ಅವ್ರ ಹತ್ರ ಬರ್ತಾ ಇರ್ತೀರಾ. ಅಕಸ್ಮಾತ್ ನೀವು ಕೊಡ್ಲಿಲ್ಲ ಅಂತಂದರೆ ಅದ್ರ ಪರಿಣಾಮವನ್ನ ನೀವೇ ನೋಡ್ತೀರಾ, ನೀವೇ ಅನುಭವಿಸ್ತೀರಾ. ಓಕೆ, ನಾನು ಮಾತಾಡಿದ್ರೆ 20 ನಿಮಿಷ ಬಿಟ್ಟು ಆನ್ಸರ್ ಮಾಡ್ತಾನೆ. ಅದೇ ಅಂದ್ರೆ ನಿಮ್ಗೆ ನಂಬಿಕೆ ಇಲ್ಲ ರಜನಿ ಅಲ್ಲ. ಈಗ ಪ್ರೇಮ್ ಏನಂದ್ರು ಗೊತ್ತಾ, ಅವಳಿಗೆ ಒಂದೇ ಒಂದು ಪೈಸಾನು ನಂಬಿಕೆ ಇಲ್ಲ. ಇದೊಂದು ವಿಶೇಷ ಸೂಚನೆ. ಏನು? ಮನೇಲಿ ಕೂತ್ಕೊಂಡಿರುವಂತ ಕಾರ್ಯಕ್ರಮ ನೋಡ್ತಾ ಇದ್ದ 7.5 ಕೋಟಿ ಕನ್ನಡಿಗರ ಗಮನಕ್ಕೆ ಈ ಆಟ ಆಡಿಸ್ತಾ ಇರೋ ಉದ್ದೇಶ ಏನಂದ್ರೆ, ನಾವ್ ಯಾವಾಗ್ಲೂ ಹೆಣ್ಮಕ್ಳನ್ನ ವೇದಿಕೆಯಲ್ಲಿ ಟಾಪ್ ಅಲ್ಲಿ ಇಟ್ಟಿರ್ತೀವಿ, ಅದಕ್ಕೋಸ್ಕರ ಈ ಆಟ ಆಡಿಸ್ತಾ ಇರೋದು. ಸೊ ನಮ್ಮೆಲ್ಲಾ ಹೆಣ್ಮಕ್ಳಿಗೆ ಜೋರಾದ ಚಪ್ಪಾಳೆ. ಹೆಣ್ಮಕ್ಳನ್ನ ಟಾಪ್ ಅಲ್ಲಿ ಇಟ್ಟಿರ್ತೀರಾ, ಆದ್ರೆ ಟಾಪ್ ಅಲ್ಲಿರೋರ್ನ ಗಂಡನ ಹತ್ರ ಕರೆಸ್ಕೊಳ್ಳೋದಿದೆಯಲ್ಲ, ಅದು ಪ್ರಶ್ನೆ ಇವಾಗ. ಅವ್ರವ್ರ ಗಂಡ ಹೆಂಡ್ತೀರಿ ಏನಾರು ಮಾಡ್ಕೊಳ್ಳಿ, ಸುಂದರ ಚೇತು ಟಾಪ್ ಅಲ್ಲಿರ್ಲಿ, ಕೆಳಗಾರು ಬರ್ಸ್ಕೊಳ್ಳಿ, ನಮ್ಗೆ ಯಾಕದು? ಅವ್ರು ಏನೋ ಆಡ್ಕೋತಾರೆ ಬಿಡಿಸೋದು ಅಲ್ವಾ ಅರುಣ? ಕರೆಕ್ಟ್. ಆಟ ಶುರು ಮಾಡೋಣ. ರಜನಿ ಹಾಗೂ ಅರುಣ್, ಆಟ ಶುರು ಮಾಡೋಣ. ಎಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕೌಂಟ್ ಡೌನ್. ರಜನಿ ಅವರೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಜನಿ ಅವ್ರನ್ನ ಒಂದ್ ಸ್ವಲ್ಪ ಹಾರಾಡ್ಸಿ ಮೇಲೆ.